ಭಾರತ ಕೃಷಿ ಅವಲಂಬಿತ ದೇಶ. ಆದ್ರಿಂದ ನೀವು ಕೃಷಿಯ ಮೂಲಕ ಹಣವನ್ನ ಗಳಿಸೋದಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ಸಲಹೆಯನ್ನ ಕೊಡ್ತೀನಿ. ಈ ಒಂದು ಬೆಳೆಯನ್ನ ಬೆಳೆಯೋದ್ರಿಂದ ನೀವು ಶ್ರೀಮಂತರಾಗಬಹುದು, ಜೊತೆಗೆ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಇವತ್ತು ನಾನು ಕಪ್ಪು ಅರಿಶಿಣದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸೊ ಕಪ್ಪು ಅರಿಶಿಣ ಹಲವಾರು ಔಷಧೀಯ ಗುಣಗಳಿಂದ ಕೂಡಿದೆ. ಇದರ ಒಂದು ಔಷಧೀಯ ಗುಣಗಳಿಂದಾಗಿ ಇದರ ಬೆಲೆ ಕೂಡ ತುಂಬಾ ಹೆಚ್ಚಿದೆ ಸ್ನೇಹಿತರೆ. ಕಪ್ಪು ಅರಿಶಿಣ ಸಸ್ಯದ ಎಲೆಗಳು ಅವುಗಳ ನಡುವೆ ಕಪ್ಪು ಪಟ್ಟಿಯನ್ನ ಹೊಂದಿರುತ್ತೆ. ಸೊ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇದರ ಗಡ್ಡೆ ಒಳಗಡೆ ಕಂದು ಅಥವಾ ನೇರಳೆ ಬಣ್ಣದಲ್ಲಿರುತ್ತೆ. ಸೊ ಕಪ್ಪು ಅರಿಶಿಣವನ್ನ ಬೆಳೆಸೋ ಮೂಲಕ ಹಣ ಗಳಿಸೋದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಇದನ್ನ ಬೆಳೆಸುವಾಗ ಮಳೆ ನೀರು ಹೊಲದಲ್ಲಿ ಉಳಿಯದಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ನೀರು ಹೆಚ್ಚಿರಬಾರ್ದು. 1 ಹೆಕ್ಟೇರ್ ನಲ್ಲಿ ಸುಮಾರು 2 ಕ್ವಿಂಟಲ್ ಕಪ್ಪು ಅರಿಶಿಣ ಬೀಜಗಳನ್ನ ನೀವು ಬಿತ್ತನೆ ಮಾಡಬೇಕಾಗತ್ತೆ. ಸೊ ಇದರ ಬೆಳೆಗಳಿಗೆ ಹೆಚ್ಚು ನೀರಾವರಿ ಅಗತ್ಯ ಇರೋದಿಲ್ಲ. ಇದಕ್ಕೆ ಕೀಟನಾಶಕಗಳ ಅಗತ್ಯ ಕೂಡ ಇಲ್ಲ ಸ್ನೇಹಿತರೆ. ಜೂನ್ ತಿಂಗಳನ್ನ ಅದರ ಒಂದು ಕೃಷಿಗೆ ಸೂಕ್ತ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಬೇಗ ರೀಲ್ ಮಾಡ್ತಾ ಇದ್ದೀನಿ. ಈ ಕೃಷಿಯನ್ನ ನೀವು ಶುರು ಮಾಡಬಹುದು. ಅರಿಶಿಣ ಅದರ ಔಷಧಿಯ ಗುಣಗಳಿಂದಾಗಿ ಬೇಡಿಕೆಯಲ್ಲಿದೆ. ಸೊ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಹಳದಿ ಅರಿಶಿಣ ಕೆಜಿಗೆ 60 ರೂಪಾಯಿಂದ 100 ರೂಪಾಯಿ ಇತ್ತು ಅಂತಂದ್ರೆ ಕಪ್ಪು ಅರಿಶಿಣ 500 ರಿಂದ 4000 ರೂಪಾಯಿವರೆಗೆ ಇದೆ. 1 ಎಕರೆ ಜಮೀನಲ್ಲಿ ಕರಿ ಅರಿಶಿಣವನ್ನ ಬೆಳೆದ್ರೆ ಸುಮಾರು 50 ರಿಂದ 60 ಕ್ವಿಂಟಲ್ ಹಸಿ ಅರಿಶಿಣ ದೊರೆಯುತ್ತೆ. ಅಂದ್ರೆ ಈಸಿಯಾಗಿ ನಿಮ್ಗೆ ಅದನ್ನ ಒಣಗಿಸಿದ್ರಿ ಅಂತಂದ್ರೆ ಸುಮಾರು 12 ರಿಂದ 15 ಕ್ವಿಂಟಲ್ ಕಪ್ಪು ಅರಿಶಿಣ ಸಿಗುತ್ತೆ ಸ್ನೇಹಿತರೆ. ಕಪ್ಪು ಅರಿಶಿಣವನ್ನ ಸಾಮಾನ್ಯವಾಗಿ ಕನಿಷ್ಠ 500 ರೂಪಾಯಿಗಳಿಗೆ ಸುಲಭವಾಗಿ ನೀವು ಮಾರಾಟ ಮಾಡಬಹುದು. ಇದರಿಂದ ರೈತರು ಒಳ್ಳೆ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಬರೋ ಜೂನ್ ನಲ್ಲಿ ಈ ಕೃಷಿಯನ್ನ ನೀವು ಪ್ಲಾನ್ ಮಾಡಬಹುದು. ಸೊ ಹಾಗಾಗಿ ಒಂದಷ್ಟು ರೈತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. Boss Wala. Be the boss.